ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಟ್ರೇಸಿಂಗ್ ಮಾಡಿಕೊಂಡು ಯಾವ ಥರ ಈಸಿಯಾಗಿ ಡಿಸೈನ್ ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಫುಲ್ ತನಕ ನೋಡಿ. ಟ್ರೇಸಿಂಗ್ ಮಾಡಿಕೊಂಡ್ರೆ ಬರೀ 20 ಮಿನಿಟ್ಸಲ್ಲಿ ಈ ಫ್ಲವರ್ ಡಿಸೈನ್ನ ನಾವು ರೆಡಿ ಮಾಡ್ಕೋಬೋದು. ಅದೇ ಥರ ಮಾಡೋಕ್ಕೆ ಹೋದರೆ ಒಂದು ಸ್ಲೀವು ಬೇರೆ ಥರ, ಇನ್ನೊಂದು ಸ್ಲೀವ್ ಬೇರೆ ಥರ ಬಂದ್ಬಿಡುತ್ತೆ. ಹಾಗಾಗಿ ನೀವು ಟ್ರೇಸಿಂಗ್ ಮಾಡಿಕೊಂಡು ಮಾಡಬೇಕು. ನೋಡಿ, ನಾನು ಈ ಟ್ರೇಸಿಂಗಲ್ಲಿ ಸ್ಯಾರಿ ಕಲರ್ ಬಂದು ಪಿಂಕ್ ಕಲರ್ ಇದೆ. ಆ ಪಿಂಕ್ ಕಲರ್ನ ನಾನು ಫುಲ್ ಎಲ್ಲ ಫ್ಲವರ್ಸ್ನ ಫಸ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಒಂದು ಕಲರ್ ಥ್ರೆಡ್ ತಗೊಳ್ಳಿ. ಥ್ರೆಡ್ ತಗೊಂಡು ಆ ಕಲರಲ್ಲಿ ಯಾವ್ಯಾವುದು ಡಿಸೈನ್ ಫಿಲ್ ಮಾಡಬೇಕು ಅದನ್ನು ಫಿಲ್ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ಬೇರೆ ಕಲರಲ್ಲಿ ಫಿಲ್ ಮಾಡ್ಕೊಳ್ಳಿ. ಪದೇ ಪದೇ ಥ್ರೆಡ್ ಚೇಂಜ್ ಮಾಡ್ತಾಯಿದ್ರಿ ಟೈಮ್ ವೇಸ್ಟ್ ಆಗುತ್ತೆ. ಹಂಗಾಗಿ ನೀವು ಫಸ್ಟೇ ಒಂದೇ ಕಲರಲ್ಲಿ ಎಲ್ಲ ಫಿಲ್ ಮಾಡ್ಕೋಬೇಕು. ನೋಡಿ ಯಾವ ಥರ ಮಾಡ್ತಾ ಇದ್ದೀನಿ ನಾನು ಅಂತ. ಫುಲ್ ಎಲ್ಲ ಫಿಲ್ ಮಾಡ್ಕೊತಾ ಇದ್ದೀನಿ, ಎಲ್ಲ ಫ್ಲವರ್ ಡಿಸೈನೇ. ಆದಷ್ಟು ಫ್ಲವರ್ ಡಿಸೈನ್ನೇ ತುಂಬ ಪ್ರಾಕ್ಟೀಸ್ ಮಾಡಿ. ಈಸಿಯಾಗಿ ಯಾವ ಡಿಸೈನ್ ಬೇಕಾದರೂ ಮಾಡ್ಬೋದು, ಈಸಿ ಆಗುತ್ತೆ. ತುಂಬ ಡಿಸೈನ್ಸ್ ಬರೋದೇ ಫ್ಲವರ್ ಡಿಸೈನಿಂದ. ನೋಡಿ ನಾನು ಹೆಂಗೆ ಮಾಡ್ತಾ ಇದ್ದೀನಿ ಅಂತ. ಬರೀ 20 ನಿಮಿಷದಲ್ಲಿ ಆಯಿತು. ಇದು ತುಂಬ ಬೇಗ ಆಗೋಯಿತು. ಮಧ್ಯದಲ್ಲಿ ವೇಸ್ಟ್ ಥ್ರೆಡ್ ಏನಿರುತ್ತೋ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಾವು ಫ್ಲವರ್ ಹಾಕಬೇಕಾದ್ರೆ ಅದ್ರ ಮೇಲೇ ಬಂದ್ಬಿಡುತ್ತೆ ಡಿಸೈನು. ಹಂಗಾಗಿ ಅವಾಗ ಸ್ವಲ್ಪ ಅಷ್ಟು ಲುಕ್ ಕಾಣಿಸಲ್ಲ. ಈ ಡಿಸೈನ್ ಮಾಡೋವಾಗ ಯಾವ್ದ್ಯಾವ್ದು ಅಡ್ಡ ಥ್ರೆಡ್ ಬರುತ್ತಲ್ಲ ಆ ಥ್ರೆಡ್ಗಳನ್ನೆಲ್ಲ ಕಟ್ ಮಾಡ್ಕೋಬೇಕು. ನೆಕ್ಸ್ಟು ನಾನು ನೋಡಿ ಪಿಂಕ್ ಕಲರ್ದು ಎಲ್ಲೆಲ್ಲಿ ಹಾಕ್ಬೇಕು ಎಲ್ಲ ಹಾಕಿದ್ದಾಯಿತು. ಆಮೇಲೆ ಜರಿ ಥ್ರೆಡ್ ತಗೊಂಡಿದ್ದೀನಿ. ಜರಿ ಥ್ರೆಡ್ ತಗೊಂಡು ಒಂದೇ ಲೈನ್ ಹಾಕ್ಕೊಂಡಿರೋದು ನಾನು. ಸ್ಟಾರ್ಟಿಂಗ್ ಲೈನಲ್ಲಿ ಈ ಕಡೆ ಡಿಸೈನ್ನು ನಾನು ಮಾಡ್ಕೊತಾ ಇದ್ದೀನಿ. ಸಿಲ್ವರ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ ನಾನು. ಈ ಥರ ಮಾಡ್ಕೋಬೇಕು. ಫಸ್ಟ್ ನೀವು ಒಂದು ಲೈನ್ ಹಾಕ್ಕೊಬಿಟ್ರೆ ಅದು ನೀಟಾಗಿ ಮಾಡ್ಕೋಬೋದು. ಹಂಗೆ ಹಾಕಕ್ಕೆ ಹೋದರೆ ಒಂದೊಂದು ಸತಿ ಸೊಟ್ಟ ಎಲ್ಲ ಬಂದ್ಬಿಡುತ್ತೆ. ಅದಕ್ಕೆ ನೀವು ಜರಿ ಥ್ರೆಡ್ಡಲ್ಲಿ ಒಂದೊಂದು ಲೈನ್ ಹಾಕ್ಕೊಬಿಡಿ ಫಸ್ಟೇ. ನೋಡಿ, ನೆಕ್ಸ್ಟ್ ನಾನು ಈ ಫ್ಲವರ್ಸ್ ಏನಿತ್ತಲ್ಲ ಆ ಫ್ಲವರ್ಸ್ ಸುತ್ತ ನಾನು ಜರಿ ಥ್ರೆಡ್ಡಲ್ಲಿ ಫಿಲ್ ಮಾಡ್ಕೊತಾ ಇದ್ದೀನಿ. ಅಂದರೆ ಒಂದು ಲೈನ್ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಹಂಗೆ ಬಿಟ್ಟರೆ ಅಷ್ಟು ಫಿನಿಶಿಂಗ್ ಕಾಣಿಸಲ್ಲ. ಇದ್ರ ಸುತ್ತ ಒಂದೊಂದು ಜರಿ ಥ್ರೆಡ್ಡಲ್ಲಿ ಒಂದು ಲೈನಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ, ಲುಕ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ಒಂದೊಂದು ಇದು ಹಾಕ್ಕೊತಾ ಇದ್ದೀನಿ ನಾನು. ನೋಡಿ, ಎಲ್ಲದಕ್ಕೂ ಇದೇ ಥರ ಹಾಕ್ಕೊಂಡೆ. ಲಾಸ್ಟಲ್ಲಿ ಹಾಕ್ಕೋಬೇಕು ಇದನ್ನು. ಫಸ್ಟೆಲ್ಲ ಫ್ಲವರ್ಸ್ ರೆಡಿ ಮಾಡ್ಕೋಬೇಕು. ಆಮೇಲೆ ಇದರಲ್ಲಿ ಸೈಡಲ್ಲಿ ಹಾಕ್ಕೋಬೇಕು. ಒಂದೊಂದು ಸ್ಟಿಚ್ ಥರ ಮಾಡ್ಕೋಬೇಕು. ಆದಷ್ಟು ಎಂಬ್ರಾಯ್ಡ್ರಿ ಡಿಸೈನೇ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ನೆಕ್ಸ್ಟು ಇಲ್ಲಿ ನಾನು ಹಾಕ್ಕೊಂಡಿದ್ನಲ್ಲ ಸ್ಟಾರ್ಟಿಂಗ್ ಲೈನು, ಆ ಲೈನ್ ಒಳಗಡೆ ನಾನು ಬಾಲ್ ಚೈನ್ ಹಾಕ್ಕೊತಾ ಇದ್ದೀನಿ. ಬಾಲ್ ಚೈನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇದು ರಿಂಗ್ ಟರ್ನ್ ಮಾಡಿ ನಿಧಾನದಾಗ ಹಾಕ್ಕೋಬೇಕು. ಇಲ್ಲಾಂದರೆ ಸೊಟ್ಟ ಹೋಗ್ಬಿಡುತ್ತೆ. ತುಂಬ ನಿಧಾನದಾಗ ಹಾಕ್ಕೊಂಡು ರಿಂಗ್ ಇದು ಮಾಡಿಕೊಂಡು ಟರ್ನ್ ಮಾಡಿಕೊಂಡು ಮತ್ತು ನಾನು ಆ ಗ್ಯಾಪ್ ಏನಾಯಿತಲ್ಲ ಅದರಲ್ಲಿ ನಾನು ಈ ಥರ ಹಾಕ್ಕೊತಾ ಇದ್ದೀನಿ. ನೋಡಿ, ಆ್ಯಕ್ಚುಲಿ ಇದು ಸ್ವಲ್ಪ ಬ್ಲರಾಗಿ ಕಾಣಿಸ್ತಾ ಇದೆ. ರಿಯಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಜರಿ ಥ್ರೆಡ್ ಆಗಿರೋದ್ರಿಂದ ಅಷ್ಟೊಂದು ವಿಡಿಯೋ ಲುಕ್ ಬರ್ತಾ ಇಲ್ಲ. ರಿಯಲಾಗಿ ತುಂಬ ಚೆನ್ನಾಗಿತ್ತು. ಗೋಲ್ಡ್ ಕಲರ್ ಆಗಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅನಿಸುತ್ತೆ. ಲಾಸ್ಟಲ್ಲಿ ಯಾವ ಥರ ಬಂದಿದೆ ಈ ಡಿಸೈನ್ ಅನ್ನೋದನ್ನು ನಾನು ತೋರಿಸ್ತೀನಿ. ನೋಡಿ, ತುಂಬ ಚೆನ್ನಾಗಿ ಬಂತು ಇದು ಡಿಸೈನು. ಇದು ಮುಂಚೆ ಎಲ್ಲ ಮಾಡಿದ್ದೀನಿ. ಈ ಡಿಸೈನು ತುಂಬ ಜನಕ್ಕೆ ಮಾಡಿಕೊಟ್ಟಿದ್ದೀನಿ. ಹಂಗಾಗಿ ನನಗೂ ಸ್ವಲ್ಪ ಇವಾಗ ಸೆಟ್ ಆಗಿರೋದ್ರಿಂದ ಬೇಗ ಒಂದು 20 ನಿಮಿಷದಲ್ಲಿ ಮಾಡಿಬಿಡ್ಬೋದು. ನೋಡಿ, ಮತ್ತು ಹ್ಯಾಂಡ್ಸ್ಗೆ ನಾನು ಈ ಥರ ಶೇಪಲ್ಲಿ ಬರ್ಕೊಂಡಿದ್ದೀನಿ ನಾನು. ಆದಷ್ಟು ಬರ್ಕೊಂಡೇ ಮಾಡಿ. ಡ್ರಾ ಮಾಡ್ಕೊಂಡು ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಮಾಡ್ಬೋದು.
ನೋಡಿ ಸ್ಟಾರ್ಟಿಂಗ್ ಲೈನ್ ಹಾಕ್ಕೊತಾ ಇದ್ದೀನಿ. ಪಕ್ಕದಲ್ಲೇ ಇನ್ನೂ ಒಂದು ಲೈನ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ನಾನು 3 ಲೈನ್ ಹಾಕ್ಕೊಂಡಿದ್ದೀನಿ. 2 ಲೈನ್ ಹಾಕ್ಕೊಂಡ್ರೆ ಅಷ್ಟು ಹೈಲೈಟ್ ಬರಲ್ಲ ಅಂದ್ಬಿಟ್ಟು ನಾನು 3 ಲೈನ್ ಹಾಕ್ಕೊತಾ ಇದ್ದೀನಿ. ಹಿಂದೆ ವಿಡಿಯೋ ಯಾರೆಲ್ಲ ನೋಡಿದ್ರಿ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇದೇ ಥರ ನನ್ನ ವೀಡಿಯೋಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ನಾನು ಇನ್ನೂ ಹೊಸ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಗೆ ಯಾವುದಾದ್ರೂ ಹೊಸ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ತೋರಿಸ್ಕೊಡ್ತೀನಿ. ನೋಡಿ ಇದು 3 ಲೈನ್ಸ್ ಹಾಕ್ಕೊಂಡೆ. 3 ಲೈನ್ಸ್ ಆದಮೇಲೆ ನಾನು ಸ್ಟೋನ್ ಚೈನ್ ಹಾಕ್ಕೊತಾ ಇದ್ದೀನಿ. ಸ್ಟೋನ್ ಚೈನು ಸ್ಟಾರ್ಟಿಂಗಲ್ಲೇ ಹಾಕ್ಕೊತಾ ಇಲ್ಲ, ನಾನು ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ನೀಡಲ್ಗೆ ಇದಾದರೆ ಅಷ್ಟು ಶೇಪ್ ಬರಲ್ಲ ಅಂತ ನಾನು ಅಲ್ಲಿ ಏನಿದ್ರು ಬುಟ್ಟಾಸೆ ಆದಷ್ಟು ಬುಟ್ಟಾಸ್ ಹಾಕೋಕ್ಕೆ ಜಾಗ ಬಿಟ್ಟಿರ್ತೀನಿ. ನಾನು ಸೆಕೆಂಡ್ ಲೈನಲ್ಲಿ ಬಾಲ್ ಚೈನ್ ಆಗಲಿ ಸ್ಟೋನ್ ಚೈನ್ ಆಗಲಿ ಹಾಕ್ಕೊಳ್ಳೋದು. ನಾವು ಸ್ಟಿಚ್ ಮಾಡಬೇಕಾದ್ರೆ ಅದು ಟೆನ್ಷನ್ ಇರುತ್ತಲ್ಲ, ಅದು ಅದ್ರ ಮೇಲೆ ಹೋದಾಗ ಒಂದೊಂದು ಸ್ಟೋನ್ ಉದ್ರೋಗುತ್ತೆ ಅಂದ್ಬಿಟ್ಟು ನಾನು ಸೆಕೆಂಡ್ ಇದರಲ್ಲಿ ಹಾಕ್ಕೊತೀನಿ. ನೋಡಿ ನೆಕ್ಸ್ಟ್ ನಾನು ಸ್ಟಾರ್ಟಿಂಗ್ ಲೈನಲ್ಲಿ ಬುಟ್ಟಾಸ್ ಹಾಕ್ಕೊತಾ ಇದ್ದೀನಿ. ಈ ಥರ ಸ್ವಲ್ಪ ಉದ್ದ ಬುಟ್ಟಾಸ್ ಹಾಕ್ಕೊತಾ ಇದ್ದೀನಿ. ಮತ್ತು ಅಕ್ಕಪಕ್ಕ ಎಲ್ಲ ಒಂದು 4 ಬುಟ್ಟ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ಲಿ ಅಂತ. ಅದೇ ಥ್ರೆಡ್ಡೇ ಫಸ್ಟು ನಾನು ಸಿಲ್ವರ್ ಕಲರ್ ಥ್ರೆಡ್ಡಲ್ಲಿ ನಾನು ಇದು ಡಿಸೈನ್ ಮಾಡಿಬಿಟ್ಟು ಆಮೇಲೆ ಥ್ರೆಡ್ ಚೇಂಜ್ ಮಾಡಿಕೊಂಡೆ. ರೆಡ್ ಕಲರ್ ಥ್ರೆಡ್ಡು, ಆ ಕಲರ್ ಥ್ರೆಡ್ಡಲ್ಲಿ ಇವಾಗ ಬುಟ್ಟಾಸ್ ಹಾಕ್ಕೊಂಡು ನೆಕ್ಸ್ಟು ಇಲ್ಲೂ ಬುಟ್ಟಾಸ್ ಹಾಕ್ಕೊತಾ ಇದ್ದೀನಿ. ನಾವು ಯಾವುದ್ಯಾವುದು ಒಂದು ಕಲರಲ್ಲಿ ಹಾಕಬೇಕು ಅನ್ನೋದನ್ನು ಇಟ್ಕೊಂಡಿರಬೇಕು. ಆವಾಗ ಒಂದೇ ಸತಿ ಅದೆಲ್ಲ ಫಿಲ್ ಮಾಡ್ಕೋಬೇಕು. ಆವಾಗ ದಾರ ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ, ಪದೇ ಚೇಂಜ್ ಮಾಡೋಕ್ಕೆ ಹೋಗ್ಬೇಕು. ಹಾಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.